ನಮಸ್ಕಾರ ವೀಕ್ಷಕ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಯೂಟ್ಯೂಬ್ ವಾಹಿನಿಯ ನನ್ನ ಪ್ರವಾಸ ಕಥನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದ 5ನೇ ಭಾಗದಲ್ಲಿ ನಾನು ಈ 5 ದೇಶಗಳ ಅಂದರೆ ಶ್ರೀಲಂಕಾ, ಮಲೇಷಿಯಾ, ಥೈಲ್ಯಾಂಡ್, ಕಂಬೋಡಿಯಾ ಮತ್ತು ವಿಯೆಟ್ನಾಂ ಈ ಒಂದು ಪ್ರವಾಸ ಮಾಡ್ತಾ ಇದ್ದೇನೆ ಗ್ರೂಪ್ ಟೂರ್ನಲ್ಲಿ. ಇವತ್ತು ಅದರ 4ನೇ ದಿವಸ ಮತ್ತು ಮಲೇಷಿಯಾದಲ್ಲಿಯ 2ನೇ ಹಾಗೂ ಅಂತಿಮ ದಿವಸ. ಹಿಂದೆ ಮಲೇಷಿಯಾದ ಫೆಡರಲ್ ಟೆರಿಟರಿಯಲ್ಲಿ ಬರುವಂತಹ ಸ್ಮಾರಕಗಳನ್ನು ನೋಡಿಕೊಂಡು ಸಂಜೆ 6 ಗಂಟೆಗೆ ನಾವು ಕೌಲಾಲಂಪುರ್ ಏರ್ಪೋರ್ಟಿಗೆ ಹೋಗಿ ಅಲ್ಲಿಂದ ಥೈಲ್ಯಾಂಡದ ಬ್ಯಾಂಕಾಕ್ಗೆ ವಿಮಾನ ಮೂಲಕ ಹೋಗುವರಿದ್ದೀವಿ. ಇವತ್ತಿನ ಯಾವ್ಯಾವ ಸ್ಥಳಗಳಿಗೆ, ಮುಖ್ಯವಾಗಿ ಫೆಡರಲ್ ಟೆರಿಟರಿಯಲ್ಲಿ ಬರುವಂತಹ ಈ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ಕೊಟ್ಟದ್ದನ್ನು ನಾನು ತಮ್ಮ ಮುಂದೆ ನನ್ನ ಅನುಭವವನ್ನು ಹಂಚಿಕೊಳ್ತಾ ಇದ್ದೇನೆ. ಇಲ್ಲಿ ಬಲಗಡೆಗೆ ಒಂದು ನಕ್ಷೆಯನ್ನು ಕೊಟ್ಟಿದ್ದೇನೆ. ಅಲ್ಲೇ ರೆಡ್ ಕಲರ್ದಿಂದ ಏನು ಮಾರ್ಕ್ ಮಾಡೇನೆ, ನಾವು ಮಲೇಷಿಯಾದಲ್ಲಿ ಇದ್ದಾಗ ಏನು ಸ್ಥಳಗಳನ್ನು ನೋಡಿದೆವು, ಪ್ರೇಕ್ಷಣೀಯ ಸ್ಥಳಗಳನ್ನ ಎಲ್ಲ ಗುರ್ತ ಮಾಡಿ ಅವುಗಳನ್ನು ಅಲ್ಲಿ ತೋರಿಸಿಕೊಟ್ಟಿದ್ದೇನೆ. ಇನ್ನು ಮುಂದಿನ ಈ ಫೆಡರಲ್ ಟೆರಿಟರಿಯಲ್ಲಿ ಬರುವಂತಹ ಪ್ರೇಕ್ಷಣೀಯ ಸ್ಥಳಗಳನ್ನು ತಮಗೆ ಈ ಮೂಲಕ ಪರಿಚಯ. ಹಿಂದಿನ ರಾತ್ರಿ ಒಂದು ಥಂಡಿ ವಾತಾವರಣದಿಂದಾಗಿ, ಜೆಂಟಿಕ್ ಹೈಲ್ಯಾಂಡ್ನಲ್ಲಿ ಅನುಭವಿಸಿದ ಥಂಡಿ ವಾತಾವರಣದಿಂದಾಗಿ ಮತ್ತು ಮಳೆ ಇದ್ದುದರಿಂದ ಜ್ವರ ಬಂದಂಗಾಗಿತ್ತು. ನಾನು ಮಾತ್ರೆ ತಗೊಂಡು ಮಲ್ಕೊಂಡಿದ್ದೆ. ಬೆಳಗ್ಗೆ ಎದ್ದೆ ಫ್ರೆಶ್ ಆಗಿ ಮುಂಜಾನೆ ಮತ್ತು ಎಂದಿನಂತೆ ನಮ್ಮದು ಎಲ್ಲ ಪ್ಯಾಕ್ ಮಾಡ್ಕೊಂಡೇವೆ. ಜಳಕ ಮಾಡಿದ ನಂತರ ಎಲ್ಲ ನಿತ್ಯ ಕ್ರಮಗಳನ್ನು ಮುಗಿಸೋ ನಂತರ ರೂಮ್ನಲ್ಲಿನೇ ಒಂದು ಕಪ್ ಕಾಫಿ ಮಾಡ್ಕೊಂಡು ಕುಡಿದೆ. ಮತ್ತು ನನ್ನ ರೂಮ್ ಪಾರ್ಟ್ನರ್ನ ನಿರಂತರವಾಗಿ ನಾವಿಬ್ಬರು ಕೂಡ ರಿಜಿಸ್ಟ್ರೇಷನ್ ಮಾಡೋದ್ರಿಂದ ಒಂದು ರೂಮನ್ನು, ಇಬ್ಬರಿಗಾಗಿ ಒಂದು ರೂಮನ್ನು ನಿರಂತರವಾಗಿ ಪ್ರವಾಸ ಮುಗಿದ ತನಕ ಅಲಾಟ್ ಮಾಡ್ತಾ ಇದ್ರು. ನಾಯಕರನ್ನು ಅವರು ಎದ್ದು ಅವರು ತಯಾರಾದರು. ಮುಂದೆ ಇಬ್ಬರು ಸೇರ್ಕೊಂಡೇ ಕೆಳಗಡೆಗೆ, ಅಂದ್ರೆ ಟೈಮ್ ಕೊಟ್ಟಿದ್ರು ಅವರು. ಆ ಟೈಮ್ದೊಳಗೆ ಟಿಫಿನ್ ಮಾಡಿಕೊಂಡು ನಾವು ರೆಡಿ ಇರಬೇಕು, 8 ರೆಡಿ ಇರಬೇಕಂತ ಹೇಳಿದ್ರು. ಕೆಳಗೆ ಬಂದ ಟಿಫಿನ್ ಮಾಡಿದ್ವು. ನಾ ಟಿಫಿನ್ ಮಾಡೋ ಮುಂದೆ ಭಾಳ ಎಚ್ಚರಿಕೆ ವಹಿಸಿದ್ದೆ, ಯಾಕಂದರೆ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆದಂಗಾಗಿತ್ತು. ಮುಂದೆ ಟಿಫಿನ್ ತೊಗೊಂಡು ನಾನು ಡೋಲೋ 650 ಮತ್ತು ಮಾತ್ರೆಯನ್ನು ತೊಗೊಂಡೆ. ಮತ್ತೊಂದು ಮಾತ್ರೆ ಇತ್ತು, 2 ಮಾತ್ರೆ ತೊಗೊಂಡೆ. ಯಾಕೆ ಪ್ರಿಕಾಷನ್ ಆಗಿ ತೊಗೊಂಡೆ, ಯಾಕಂದರೆ ಮತ್ತು ಇನ್ನೂ ಉರಿಯೋದು ಬರ್ಬೋದು, ಜ್ವರ ಬರ್ಬೋದು ಅಂತ ತಿಳ್ಕೊಂಡು. ಆ ನಂತರ ಅಲ್ಲಿಂದ ಅವರು ನಮ್ಮ ಗೈಡ್ ಬಂದಿದ್ದರು ಮತ್ತು ಮ್ಯಾನೇಜರು ಬಂದಿದ್ದರು. ಈ ಟ್ರಿನಿಟಿ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಏನು ಮ್ಯಾನೇಜರ್ ಇದ್ದಲ್ಲ ಅವರು ಮೊಹಮ್ಮದ್ ಜೈನನ್ ಅವರು ಮತ್ತು ಗೈಡ್ ಮಿಸ್ ಮ್ಯಾಡಿ ಬಂದಿದ್ದರು. ಮುಂದೆ ನಮ್ಮದ ಆ ಒಂದು ಬುಕ್ ಆದಂತಹ AC ಬಸ್ನಲ್ಲಿ ಕುಳಿತುಕೊಂಡು ಅವರು ಪ್ರವಾಸವನ್ನು ಮುಂದುವರಿಸ್ತಾ, ಮೊದಲೇ ನಮ್ಮನ್ನ ಎಲ್ಲಿ ತೊಗೊಂಡು ಹೋಗಿ ಭೇಟಿ ಮಾಡಿಸಂದ್ರೆ ಇದು ಅಬ್ಸರ್ವೇಷನ್ ಡೆಕ್ ಅಂಡ್ ಸ್ಕೈ ಡೆಕ್ ಆಫರ್ 360 ಡಿಗ್ರಿ ಎತ್ತರದೊಂದು ಇದೆ ಅಬ್ಸರ್ವೇಟರಿ ಇಲ್ಲಿಗಿದೆ. ಅಲ್ಲೇನಿದೆ ಅಂದರೆ ಟಿಕೆಟ್ ಇದೆ. ಅದು ಮಲೇಷಿಯಾದ ರಿಂಗೇಟ್ ಅಂತ ಕರೀತಾರೆ. 35 ರಿಂಗೇಟ್, ಹೆಚ್ಚು ಕಡಿಮೆ ನಮ್ಗೆ 800-1000 ರೂಪಾಯಿ ತನಕ ಬರ್ತಿದೆ. ಆದರೆ ಇಡೀ ದಿವಸ ಅದನ್ನು ಎಂಜಾಯ್ ಮಾಡ್ಬೋದು. ಮ್ಯಾಗ ಹೋಟೆಲ್ ಇವೆ ಮತ್ತು ನೀವು ಅಲ್ಲಿ ನೋಡಿಕೊಂಡು ಇಡೀ ಕೌಲಾಲಂಪುರ ಏರಿಯಲ್ ವ್ಯೂವನ್ನು ಕಾಣ್ಬೋದು. ಅಲ್ಲಿ ಸಾಕಷ್ಟು ಎಂಟರ್ಟೈನ್ ಮಾಡ್ಕೊಳ್ಳಿಕ್ಕಿದೆ. ಬಟ್ ನಮಗೆ ಟೈಮ್ ಇಲ್ಲದೆ ಇರುವುದನ್ನು ಅದ್ರ ಬರೇ ಫೋಟೋ ಸ್ಟಾಪ್ ಅಂತ ಇಟ್ಕೊಂಡಿದ್ರು. ಅಲ್ಲಿ ನಿಂತ್ಕೊಂಡು ಫೋಟೋ ತಗೊಂಡು ಮ್ಯಾಗಿನ ತನಕ ಹೋಗಿ ಸುತ್ತಾಡಿಕೊಂಡು ಅಲ್ಲಿಂದ ಆ ಪರಿಸರದಲ್ಲಿ ಏನೇನಿದೆ ಅನ್ನೋದನ್ನು ನೋಡಿಕೊಂಡು ಆ 2 ಫೋಟೋಗಳನ್ನು ತಮ್ಮ ಮುಂದೆ ಹಂಚಿಕೊಂಡಿದ್ದೀನಿ. ಅಲ್ಲಿಂದ KL ಅಬ್ಸರ್ವೇಟರಿ ಟವರ್ ಆ ಸುತ್ತಮುತ್ತ ಏರಿಯಾದಲ್ಲಿ ಸುತ್ತಾಕೊಂಡು ಅಲ್ಲಿ ಸಮೀಪ ದೊಡ್ಡ ಒಂದು ಅಂಗಣವಿದೆ, ಅಲ್ಲೇ ನೋಡ್ಕೊಂಡ್ವಿ. ಅಲ್ಲೇ ನಮ್ಮ ಒಬ್ಬರ ಕೋ ಟ್ರಾವೆಲರ್ಸ್ ಅಂದರೆ ಕೋ ಟೂರಿಸ್ಟ್ ಇದೆಯಲ್ಲ, ಇಲ್ಲೇ ನಿಮಗೆ ಅದನ್ನು ವಿಡಿಯೋ ಹಾಕಿದ್ದೇನೆ. ಅವರು ಸುತ್ತ ನೋಡಿಕೊಂಡು ನಾವು ಅಲ್ಲಿಂದ ಟ್ವೀಟ್ ಟವರ್ಸ್ ಕೊಂಡಿದ್ವಿ. ನಾವು
ಪೆಟ್ರೋನಸ್ ಟ್ವಿನ್ ಟವರ್ಸ್ ಕೊಟ್ಟಿದ್ದು. ಹೋಗುವ ಹೇಳಿದಾಗ ಆ ಇಡೀ ಏರಿಯಾದನ್ನ ಮತ್ತು ಅಲ್ಲಿ ತನಕ ಹೋಗೋ ನಮ್ಮ ಗುಂಪು ಹೇಗೆ ಮೂವ್ ಆಗ್ತಿರ್ತಲ್ಲ ಅದರ ಒಂದು ವಿಡಿಯೋ ತೆಗೆದ್ರೆ ಅದನ್ನು ಕೂಡ ನಾನು ಇಲ್ಲಿ ಅಬ್ಸರ್ವೇಟರಿಯಿಂದ ಪೆಟ್ರೋನಸ್ ಟ್ವಿನ್ ಟವರ್ ಅಂತ ಬಂದೇವೆ. ಅಲ್ಲಿ ಅವ್ರು ಏನು ಮಾಡಿದ್ರು ಅಂದ್ರೆ ನಮ್ಮ ಟೂರ್ ಮ್ಯಾನೇಜರ್ ಏನಿದೆಲ್ಲ ಜೈನ್ ಅವನು ಪ್ರತಿಯೊಬ್ಬರನ್ನು ಅದ ಟವರ್ ಮುಂದೆ ಟ್ವಿನ್ ಟವರ್ ಮುಂದೆ ನಿಲ್ಲಿಸಿ ಇಂಡಿವಿಜುವಲ್ ಫೋಟೋಗಳನ್ನು ತೆಗೆದಿದ್ದ. ಆ ಒಂದು ಫೋಟೋನ ನಾನು ಹಾಕಿನೆ. ಅದೇ ವೇಳೆಯಲ್ಲಿ ಎರಡನೇ ಫೋಟೋದಲ್ಲಿ ನಮ್ಮ ಜೊತೆಗೆ ಬಂದಂಥ ಮತ್ತೊಬ್ಬ ಟೂರಿಸ್ಟರು ವಿಡಿಯೋ ಮೂಲಕ ನಾವು ಯಾವ ರೀತಿ ಅಲ್ಲಿಂದ ನಡೆದುಕೊಂಡು ಬರೀ ಫೋಟೋಶಾಪ್ ಅಲ್ಲಿ just hanggang object Ultra mega big win, 50% big win. Nice, sakit ha? ಮುಂದೆ ಅಲ್ಲಿಂದ ಏನು ಮಾಡಿದ್ರೆ ಹ್ಯಾರಿಸ್ಟನ್ ಚಾಕ್ಲೇಟ್ ಫ್ಯಾಕ್ಟ್ರಿ ಅಲ್ಲಿ ಎಲ್ಲ ಯಾವ ಪ್ರಕಾರದ ಈ ಡ್ರೈ ಫ್ರೂಟ್ಗಳನ್ನು ಉಪಯೋಗ ಮಾಡಿ ನಟ್ಗಳನ್ನು ಉಪಯೋಗ ಮಾಡಿ ಚಾಕ್ಲೇಟ್ಗಳನ್ನು ಮಾಡ್ತಾರೆ ಅಂತ ಹೇಳಿ ಎಲ್ಲ ಪ್ರಕಾರದವರು ತೋರಿಸಿದ್ರು, ಗೈಡ್ ಇದ್ರು. ಆದ ನಂತರ ನಾನು ಅಲ್ಲಿ ಏನು ಮಾಡಿದೆ ಅಂದ್ರೆ ಇದು ಬಾದಾಮದಿದ್ದು ಒಂದು ಚಾಕ್ಲೇಟ್ ಪ್ಯಾಕೆಟ್ ಅಂತ ತಗೊಂಡೆ. ಅದಕ್ಕೆ ಎಷ್ಟಿತ್ತಪ್ಪ ಅಂದ್ರೆ ಡಾಲರ್ದಲ್ಲಿನೇ ಅದು ಪೇಮೆಂಟ್ ಆಯಿತು, $50 ಇತ್ತು. ಅಲ್ಲಿಂದ ತಗೊಂಡು ಮುಂದೆ ಆ ಚಾಕ್ಲೇಟ್ ಎಲ್ಲ ನೋಡಿಕೊಂಡು ಫ್ಯಾಕ್ಟ್ರಿಯಿಂದ ನಾವು ಹೊರಗೆ ಬಂದೆ ಮತ್ತು ನೆಕ್ಸ್ಟ್ ಪ್ಲೇಸಿಗೆ ವಿಸಿಟ್ ಕೊಡ್ಲಿ. ಕೋಕೋಕೋಲಾ ಚಾಕ್ಲೇಟ್ ಫ್ಯಾಕ್ಟ್ರಿಯಿಂದ ನಾವು ಬಸ್ ಮೂಲಕ ನೇರವಾಗಿ ಇಸ್ಟಾನ್ ನೆಗ್ರಾ ಅರ್ಥಾತ್ ನ್ಯಾಷನಲ್ ಪ್ಯಾಲೇಸಿಗೆ ಬಂದ್ವಿ. ಮಲೇಷಿಯಾನು ಆಳ್ತಿದ್ರಲ್ಲ ಹಿಂದಿನ ಸುಲ್ತಾನರು, ರಾಜರು, ಮುಸ್ಲಿಂ ದೇಶರು, ಅವ್ರದ್ದು ಇದು ಪ್ಯಾಲೇಸ್. ಬಹಳ ದಿನಗಳವರೆಗೆ ಆ ಪ್ಯಾಲೇಸ್ ಲಾಕ್ ಆಗಿತ್ತು. 2011ರಿಂದ ಅದನ್ನು ಓಪನ್ ಮಾಡ್ಯಾರ. ಅದನ್ನು ಹೇಳಿದ ಗೈಡು. ಮುಂದೆ ಅದೇನಿದೆ ಅಂದರೆ ಕೆಲವೊಂದು ವಿಶೇಷ ಒಕೇಶನ್ದಲ್ಲಿ ಏನು ಕಾರ್ಯಕ್ರಮ ನಡೆದಿರ್ತಾವೆ, ಉದಾಹರಣೆಗೆ ರಂಜಾನ್ ಹಬ್ಬದಲ್ಲಿ ಆಯಿತು, ಏನು ಅಂಥವಾಗ ಮಾತ್ರ ಅವಾಗ ಓಪನ್ ಇಟ್ಟು ಪಬ್ಲಿಕ್ಗೆ ಅಲೋ ಮಾಡ್ತಾರೆ, ಉಪಯೋಗ ಮಾಡೋದು. ಉಳಿದ ಟೈಮ್ನಾಗ ಅದು ಕೀಲಿ ಹಾಕಿದ್ದನ ಇರ್ತೈತೆ. ಅಲ್ಲೇ ನಿಂತ್ಕೊಂಡು ಗ್ರೂಪ್ ಒಂದು ಫೋಟೋವನ್ನು ನಾವು ತೆಗೆದು ಇನ್ನು ಅಲ್ಲಿ ಟೈಮಿಂಗ್ ಕೊಟ್ಟಿದ್ರು, ಒಂದು 20 ನಿಮಿಷ ತನಕ ನೀವು ನೋಡ್ಕೊಂಡು ಎಲ್ಲ ನೋಡ್ಬೋದು ಅಂತ ಹೇಳಿದ್ರು. ಅಲ್ಲಿ ಇನ್ನೂ ಕೆಲವೊಂದು ಸಣ್ಣ ಸಣ್ಣ ಪ್ಲೇಸಸ್ ಇದ್ವು, ಅವನ್ನೆಲ್ಲ ಅಡ್ಡಾಡ್ಕೊಂಡು ನಾವು ಆ ಅರಮನೆಯ ಅಂದ್ರೆ ಈ ಎಡಕ ಮತ್ತು ಬಲಕ ಕುದುರೆ ಸವಾರರು ಇರ್ತಾರೆ. ಕುದುರೆ ಸವಾರು, ಕುದುರೆ ಅದು ಜೀವಂತ ಕುದುರೆ, ಅದು ಸವಾರ ಕೂತಿರ್ತಾರೆ. ಅದು ಮೊದಲಿಂದಲೇ ಹೇಗಿದೆ, ವಿಸಿಟರ್ಸ್ ಬಂದಾಗ ಅದು ಹಿಂದಿನ ವೈಭವ ಕಾಣಿಸ್ಬೇಕು ಅನ್ನೋ ಉದ್ದೇಶದಿಂದ ಅದು ಡೈಲಿ ಅವರು ಇರ್ತಾರೆ. ನಾವು ಅಲ್ಲಿ ಹೋಗಿ ಅದು ಅವ್ರ ಜೊತೆಗೊಂದು ಕುದುರೆ ಹಿಡ್ಕೊಂಡು ಮುಂದೆ ಇದು ಎಷ್ಟಿದೆ ಅಂದರೆ ಈ ಒಂದು ಏರಿಯಾ ಪ್ಯಾಲೇಸದ ಏರಿಯಾ ಎಷ್ಟಿದೆ ಅಂದರೆ 97.65 ಹೆಕ್ಟಾರ್. ಅಲ್ಲಿ 22 ರೂಮ್. ಸೊ ಅದನ್ನು ನನಗೆ ಎಷ್ಟು ಸಾಧ್ಯ ಆಯ್ತಲ್ಲ ಅದನ್ನೆಲ್ಲ ನಾನು ವಿಡಿಯೋ ಮಾಡಿ ಆ ವಿಡಿಯೋನ ತಮಗೆ ಇಲ್ಲಿ ಈ ಮೂಲಕ ಅರಮನೆಯ ವೀಕ್ಷಣೆ ಆದ ನಂತರ ಮರಳಿ ನಾವು ಬಸ್ನಾಗ ಕೂತೇವೆ. ಬಸ್ ಬಂದು ಎಲ್ಲಿಗೆ ತಂತಂದ್ರೆ ಮಲೇಷಿಯಾದು ನ್ಯಾಷನಲ್ ಮಾನ್ಯುಮೆಂಟ್ ಏರಿಯಾ ತಂತು. ಇದು ನ್ಯಾಷನಲ್ ಮಾನ್ಯುಮೆಂಟ್ ಏರಿಯಾ, ಇದು ಇಂಡಿಪೆಂಡೆನ್ಸ್, ಅದು ಇಂಡೋನೇಷ್ಯಾಗೆ ಇಂಡಿಪೆಂಡೆನ್ಸ್ ಒಂದು ಸ್ಮಾರಕ ಇದೆ, ನೆನಪಿಗಾಗಿ ಕಟ್ಟಿದಂಥ ಸ್ಮಾರಕ. ಇಲ್ಲೇ ಏನಾಗ್ತಿದೆ ಅಂದರೆ ಇಲ್ಲಿ 4-5 ಜನ ಸುಲ್ತಾನರಿದ್ದಂತ ನಮ್ಗೆ ಹೇಳಿದ್ದೇನೆ. 4-5 ಸಣ್ಣ ಸಣ್ಣ ನಡುಗಡ್ಡೆಗಳು ಅಥವಾ ಪ್ರದೇಶಗಳಿದ್ದು ಅವರೆಲ್ಲ ಒಂದಾಗಿ ಒಂದು ದೇಶವನ್ನು ನಿರ್ಮಾಣ ಮಾಡಬೇಕಾಗಿತ್ತು. ಅಂದ್ರೆ ಸ್ವಲ್ಪ ಟೈಮ್ ತಗೋತು. ಮೊದಲು ಅವರು 1957ದಾಗ ಇಂಡಿಪೆಂಡೆನ್ಸ್ನ ಘೋಷಣೆ ಮಾಡ್ಕೊಂಡಿದ್ರು, ಹೋರಾಟ ಮಾಡಿಕೊಂಡು ಬ್ರಿಟಿಷರಿಂದ ಪಡ್ಕೊಂಡಿದ್ರು. ಆ ನಂತರ ಏನಾಯ್ತಂದ್ರೆ ಇವರು ಹೊಂದಾಣಿಕೆ ಮಾಡಿ ಅದನ್ನು ಫುಲ್ ಪ್ರಮಾಣದ ಒಂದು ಮಲೇಷಿಯಾ ತರಬೇಕಾಗಿದ್ರೆ 1963 ಆಯಿತು. ಅದಕ್ಕೆ ಅಲ್ಲಿ ಒಂದು ಸ್ವಲ್ಪ ದಿನ 2 ವರ್ಷಗಳನ್ನು ಅವರು ಇಂಡಿಪೆಂಡೆನ್ಸ್ ಡೇ ಅಂತ ಮಾಡ್ತಾರೆ. ಅದಕ್ಕೆ ಇಲ್ಲಿ ಶಾಂತಿ ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಜನರು ಏನು ಪ್ರಾಣ ತ್ಯಾಗ ಮಾಡ್ಯಾರ ಅದರದ ನೆನಪಿಗಾಗಿ ಈ ನ್ಯಾಷನಲ್ ಮಾನ್ಯುಮೆಂಟ್ ಅನ್ನ ಮಾಡ್ಯಾರ.
ಈ ನ್ಯಾಷನಲ್ ಮಾನ್ಯುಮೆಂಟ್ ಅದು ಈ ಏರಿಯಾನು ವೈಡ್ ಇದೆ, ದೊಡ್ಡ ಏರಿಯಾ ಇದೆ. ಅಲ್ಲಿ ಏನೇನು ನಾವು ನೋಡಿದ್ವಿ ಅನ್ನೋದನ್ನ ತಮಗೆ ಈ ನ್ಯಾಷನಲ್ ಮಾನ್ಯುಮೆಂಟ್ ಏರಿಯಾ ಏನಿದೆಯಲ್ಲ ಅದು ಲೇಕ್ ಗಾರ್ಡನ್ ಹತ್ರ ಇದೆ. ಈ ಸ್ಟ್ರಕ್ಚರ್ ಅಲ್ಲಿದೆ. ನಾವು ಎಂಟ್ರೆನ್ಸ್ ಅಲ್ಲಿ ಇರುವಂತಹ ಒಂದು ನ್ಯಾಷನಲ್ ಎಂಬ್ಲಮ್ ಇದೆ, ಅಲ್ಲೇ ನಾನು ಮತ್ತು ನಮ್ಮ ನಾಯಕರು ನಿಂತ್ಕೊಂಡು ಒಂದು ಫೋಟೋ ತಗೊಂಡಾಯಿತು. ಅತ್ತಿಂದ ಒಳಗೆ ಮ್ಯಾಗ್ ಹತ್ತಿಕೊಂಡು ಒಂದು ಒಳಗೆ ಈ ಒಂದು ಕೆರೆದು ಅಥವಾ ದೊಡ್ಡದೊಂದು ಇದೆ, ಅದು ಕೆರೆನ ಸ್ವಿಮ್ಮಿಂಗ್ ಪೂಲ್ ಟೈಪ್ ಕಾಣಿಸ್ತಿದೆ. ಕಮಲದ ಹೂಗಳದಾವ ನೋಡ್ಲಿಕ್ಕೆ. ಅಲ್ಲೇ ಮುಂದೆ ಒಂದು ಸ್ಟ್ಯಾಚ್ಯೂನು ಇದೆ, ಸ್ವಾತಂತ್ರ್ಯ ಹೋರಾಟಗಾರ ಒಂದು ಸ್ಟ್ಯಾಚ್ಯೂ ಇದೆ. ಆ ಏರಿಯಾವನ್ನ ಇಬ್ರು ಪ್ರವೇಶ ಮಾಡಿದ್ದ ತಕ್ಕೊಂಡಂತ ಫೋಟೋಗಳ ಮೆಮರಿಯನ್ನ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ನಾವು ದ್ವಾರದಿಂದ ಒಳಗಡೆಗೆ ಪೀಸ್ ಅಂಡ್ ಫ್ರೀಡಮ್ ಸ್ಟ್ಯಾಚ್ಯೂ ಏನಿದೆಯಲ್ಲ ಅಲ್ಲಿ ಒಳಗಡೆ ಬಂದಿವೆ. ದೊಡ್ಡದೊಂದು ನಿಮ್ಗೆ ಹೇಳಿಲ್ಲ ಕೆರೆ ಟೈಪ್ ಇದೆ, ಅದನ್ನ ಸ್ವಿಮ್ಮಿಂಗ್ ಪೂಲ್ ಟೈಪ್ ಮಾಡ್ಯಾರ. ಅದನ್ನು ಸುತ್ತ ಹಾಕೊಂಡು ದೊಡ್ಡ ಆವರಣ ಇದೆ, ಅದನ್ನು ಸುತ್ತ ಹಾಕೊಂಡು ಬಂದ ಈ ಸ್ಟ್ಯಾಚ್ಯೂ ಹತ್ರ ನಿಂತ್ಕೊಂಡು ನಾನು ಫೋಟೋ ತೆಗೆದೆ, ಅವರಿಬ್ರು ಕೂಡ ಫೋಟೋ ತಗೊಂಡಿದ್ದ ಇದೆ. ಇದು ಅದಕ್ಕೆ ಏನಂತ ಕರೀತಾರೆ, ಪೀಸ್ ಅಂಡ್ ಫ್ರೀಡಮ್ ಸ್ಟ್ಯಾಚ್ಯೂ ಅಂತ ಕರೀತಾರೆ. ಇದು ತುಗೋ ನೆಗ್ರಾ ಆರ್ ನ್ಯಾಷನಲ್ ಮಾನ್ಯುಮೆಂಟ್ ಅಂತ ಕರೀತಾರೆ. ಇದು ಆ ದೇಶದ ಜನರ ಸ್ವತಂತ್ರಕ್ಕಾಗಿ ಹೋರಾಡಿದರ ಒಂದು ಸ್ಮರಣೆಯ ನೆನಪಿಗಾಗಿ ಸ್ಥಾಪನೆ ಮಾಡಿದಂತ ಒಂದು ಸ್ಟ್ಯಾಚ್ಯೂ ಅಥವಾ ಮೂರ್ತಿ ಏರಿಯಾ ಆಗಿದೆ. ನಾವು ನ್ಯಾಷನಲ್ ಮಾನ್ಯುಮೆಂಟ್ ಇಂದ ಮುಂದೆ ಇಂಡಿಪೆಂಡೆನ್ಸ್ ಸ್ಕ್ವೇರ್ ಅಂತ ಹೇಳಿ ಒಂದು ದೊಡ್ಡದೊಂದು ಸ್ಕ್ವೇರ್ ಇದೆ, ಅಲ್ಲಿ ಬಂದೇವೆ ಬಸ್ನಿಂದ. ಆ ಬಸ್ ಅಲ್ಲಿ ನಿಂತಲ್ಲೇ ಶಾರ್ಟ್ ಡಿಸ್ಟೆನ್ಸ್ ಆಗದಾವ. ಅಲ್ಲಿಂದ ನಾವು ಆ ಇಂಡಿಪೆಂಡೆನ್ಸ್ ಸ್ಕ್ವೇರ್ ಏನಿದೆ, ಆ ದೇಶದ ಧ್ವಜಾನು ಹಾರ್ತಾ ಇದೆ. ಅದಕ್ಕೆ ಅದನ್ನೆಲ್ಲ ನಾವು ದೊಡ್ಡ ಇದಿದೆ, ಇದರ ಟೈಪ್ ಇದೆ, ಹುಲ್ಲಿನ ಲಾನ್ ಇದೆ, ಸೈಡ್ಗೆಲ್ಲ ಹಳೆ ಬಿಲ್ಡಿಂಗ್ಗಳದಾವ. ಒಂದು ಮೆಮರಿಗಾಗಿ ಕಾಕೊಂಡು ಹೋಗ್ಯಾರ. ಆ ಏರಿಯಾದಾಗ ಬಂದ ನಾವು ಫೋಟೋದಲ್ಲಿ ಆ ಸೈಡ್ಗೆ ನೀವು ಧ್ವಜನ ನೋಡ್ತೀರಿ ಮತ್ತು ಹಳೆ ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ಗಳನ್ನು ಕಾಣ್ತೀರಿ. ಇಂಡಿಪೆಂಡೆನ್ಸ್ ಸ್ಕ್ವೇರ್ನ ಒಂದು ವಿಶಾಲವಾದ ಆವರಣ ಇದ್ದದ್ರಿಂದ ಸುತ್ತ ಹಾಕೊಂಡು ಅಲ್ಲೆಲ್ಲ ನಿಂತು ನಾವು ಫೋಟೋ ತಕೊಂಡು ಅದನ್ನ ಇದನ್ನ ಅದ್ರದ್ದು ಸೌಂದರ್ಯವನ್ನ ನಾವು ಸೇವನೆ ಮಾಡಿದ್ದನ್ನ, ಆ ಕ್ಷಣಗಳನ್ನ ಈ ಫೋಟೋ ಮೂಲಕ ತಮ್ಮಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಅದರದ ಡಿಫ್ರೆಂಟ್ ಆಂಗಲ್ ತಕ್ಕೊಂಡಂತ ಫೋಟೋಗಳು ಮತ್ತು ಡಿಫ್ರೆಂಟ್ ಆಂಗಲ್ದ ಈ ಸ್ಥಳಗಳನ್ನ ನಾವು ಇಲ್ಲಿ ಇಂಡಿಪೆಂಡೆನ್ಸ್ ಸ್ಕ್ವೇರ್ದಾಗ ಮತ್ತೊಂದ್ ಕಡೆ ನಿಂತು ಫೋಟೋ ತಗೊಂಡಿದ್ದು. ಹಿಂದೆ ಫಾರಿನರ್ಸ್ ನಮಗೂ ವಿಸಿಟರ್ಸ್ ಬಹಳ ಮಂದಿ ಬಂದಿರ್ತಾರ, ಎಲ್ಲ ನೋಡ್ಕೊಂಡು ಅಲ್ಲಿಂದ ಮುಂದೆ ಏನ್ ಮಾಡೇವಿ ಅಂದ್ರೆ ಮತ್ತು ಬಳಿ ಬಸ್ ಹತ್ಕೊಂಡು ಸೆಂಟ್ರಲ್ ಮಾರ್ಕೆಟಿಗೆ ಬಂದೇವೆ. ಸೆಂಟ್ರಲ್ ಮಾರ್ಕೆಟ್ ಅಂದ್ರೆ 1888ರಲ್ಲಿ ಆದಂತ ಮಾರ್ಕೆಟ್, ದೊಡ್ಡ ಮಾರ್ಕೆಟ್ ಇದೆ ಒಳಗಡೆಗೆ. ಎಲ್ಲರೂ ಹೇಳಿದ್ರು ಅವರು, ಒಂದು 20 ನಿಮಿಷ ಟೈಮ್ ಇದೆ, ನೀವೆಲ್ಲ ಸುತ್ತ ಹಾಕೊಂಡು ಯಾರು ಏನ್ ಬೇಕು ಕೊಂಡು ತಗೊಳ್ಬಹುದು, ಆ ಸುತ್ತ ಹಾಕೊಂಡು ನೋಡ್ಬೋದು ಅಂತ ಹೇಳಿ ಒಂದು ಮೇನ್ ಗೇಟಿಗೆ ಏನೋ ತೋರಿಸಿದ್ರು. ನೀವೆಲ್ಲ ಒಂದು 20 ನಿಮಿಷ ಆದ ನಂತರ ಇಲ್ಲೇ ಕೂಡಬೇಕು, ಇಲ್ಲಿಂದ ಮುಂದೆ ಸಾಗೋಣ ಅಂತ ಹೇಳಿದ್ರು. ಆ ಪ್ರಕಾರ ನಾವೆಲ್ಲ ಒಳಗೆ ಹೋದಿವೆ, ಅಡ್ಡಾಡಕತ್ತೀವಿ. ನಮ್ಮ ನಾಯಕರಿಗೆ ಏನಿತ್ತಂದ್ರೆ ಅವ್ರಿಗೊಂಥರ ಆಗಿರ್ತದೆ, ಏನಪ್ಪಾ ಅಂದ್ರೆ ಈ ಕಡೆಗೆಲ್ಲ ಗೋಲ್ಡ್ ಇಂಡಿಯಾಕ್ಕಿಂತ ಸಸ್ತಾ ಐತೆ ಅಂತ ತಿಳ್ಕೊಂಡಿದ್ರು. ನಾವು ಇಲ್ಲಿ ಶ್ರೀಲಂಕಾದಲ್ಲಿ ನೋಡಿದ್ದೀವಿ ಮಾರ್ಕೆಟ್ನಲ್ಲಿ, ಅಲ್ಲಿ ಕೂಡ ಮುಂದೆ ಇಲ್ಲಿ ನೋಡಿದಾಗ ಇಂಡಿಯಾಕ್ಕೆ ಮತ್ತು ಅದಕ್ಕೇನು ಬಹಳ ವ್ಯತ್ಯಾಸ ಕಂಡು ಬರಲಿಲ್ಲ ಅನಿಸ್ತದು. ಇಲ್ಲಿ ಒಂದು 2-3 ಸಾವಿರ ರೂಪಾಯಿ ವ್ಯತ್ಯಾಸದಿಂದ ತೊಗೊಂಡು ಹೋಗೋದು ರಿಸ್ಕ್ ಆಗ್ತದೆ, ಬೇಡ ಅಂತ ಹೇಳಿ ಮಾರ್ಕೆಟ್ ಎಲ್ಲ ಹುಡುಕಾಡಿ ನಾವು ಸುಮ್ಮ ಹಂಗೆ ನೋಡಿದ್ರೆ ಬಹಳ ದುಬಾರಿ ಇದ್ದವೆಲ್ಲ. ಯಾಕಂದ್ರೆ ಅಲ್ಲಿ ರಿಂಗೇಟ್ ಏನಿದೆ 21-22 ರೂಪಾಯಿಗೆ ಒಂದು ರಿಂಗೇಟ್ ಅಲ್ಲಿ. ಇದನ್ನೆಲ್ಲ ನೋಡ್ಕೊಂಡು ಏನಂದ್ರೆ ಹಂಗ ಕೆಲವೊಂದು ಮಂದಿ ಪರ್ಚೇಸ್ ಮಾಡ್ರಿ, ಇನ್ನು ಕೆಲವು ಮಂದಿ ಜಸ್ಟ್ ಹಂಗ ಮಾರ್ಕೆಟ್ ಅನ್ನು ನೋಡ್ಕೊಂಡು 20 ನಿಮಿಷ 20 ಅಂದ್ರೆ ನಾವು ಅದು 40 ನಿಮಿಷ ಆಗೋದು ಬಂದು ಎಲ್ಲರೂ ಒಂದು ಕಡೆಗೆ ಇಲ್ಲಿ ಸೇರ್ಕೊಂಡು ಮುಂದಿನ ಜರ್ನಿಗೆ ತಯಾರಾಗಿ ನಿಂತೀವಿ. ನಾವು ಸೆಂಟ್ರಲ್ ಮಾರ್ಕೆಟ್ ಅನ್ನು ಮುಗಿಸ್ಕೊಂಡು ಬಸ್ನಾಗ ಕೂತೀವಿ. ಇನ್ನು ಅಲ್ಲಿಗೆ ಮಲೇಷಿಯಾದ ಸೈಟ್ ಸೀಯಿಂಗ್ ಎಲ್ಲ ಮುಗಿದಿತ್ತು. ಅಲ್ಲಿಂದ ನೇರವಾಗಿ ನಾವು ಕೌಲಾಲಂಪುರ ಏರ್ಪೋರ್ಟಿಗೆ ಬರಬೇಕು. ಕೌಲಾಲಂಪುರ ಏರ್ಪೋರ್ಟಿಗೆ ಅಂದ್ರೆ ಸುಮಾರು ಅಲ್ಲಿ 45 ನಿಮಿಷದ ಒಂದು ತಾಸಿನ ಜರ್ನಿ ಇತ್ತು. ಏನೇ ನಾವು ಫಸ್ಟ್ ಟೈಮ್ ಮಲೇಷಿಯಾಗೆ ಬಂದಾಗ ಅಲ್ಲಿ ಏರ್ಪೋರ್ಟ್ದಿಂದ ಇಳಿದು ನಾವು ಕೌಲಾಲಂಪುರಕ್ಕೆ ಬರುವಾಗ ಪುತ್ರ ರಾಜ ಹಿಡ್ಕೊಂಡು ಏನು ಬಂದಿದ್ದಿಲ್ಲ, ಅದೇ ಮಾರ್ಗವಾಗಿ ಹೋಗ್ಬೇಕಾಗಿದ್ದು ಟೈಮ್ ಇತ್ತು. ಅದಕ್ಕೆ ಅಲ್ಲಿಂದ ಹೊರಟೇವೆ. ಬರೋ ವೇಳೆದಾಗ ಯಾವ ಹೋಟೆಲ್ದಲ್ಲಿ ನಾವು ಊಟ ಮಾಡಿದ್ದೇವೆ ಭಾರತೀಯ ಮೀಲನ್ನ, ಅದೇ ಹೋಟೆಲ್ಗೆ ಬಂದು ನಮ್ಮ ಬಸ್ ನಿಂತು ಅದೇ ಹೋಟೆಲ್ದಲ್ಲಿ ಒಂದು 20-30 ನಿಮಿಷ ಊಟ ಮಾಡಿ ಆಯಿತು. ಅಲ್ಲಿಂದ ನೇರವಾಗಿ ನಾವು ಕೌಲಾಲಂಪುರ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದೆವು. ಮುಂದೆ ಅಲ್ಲೆಲ್ಲ
ನಮ್ಮದು ಇವೆಲ್ಲ ಚೆಕ್ ಇನ್ದೆಲ್ಲ ಆಯಿತು, ಬ್ಯಾಗದು ಆಯಿತು, ಸೆಕ್ಯೂರಿಟಿ ಚೆಕ್ ಆಯಿತು, ಇಮಿಗ್ರೇಷನ್ ಆಯಿತು, ಇಷ್ಟೆಲ್ಲ ಆಗಬೇಕಾಗಿತ್ತು ಅಂತ 1.5 ತಾಸು ಆಯಿತು. ಒಂದು ಅರ್ಧ ತಾಸು ಇರ್ತಾ ಹೋಗಿ ನಾವಲ್ಲಿ ಕೂತೇವೆ. ಮುಂದೆ ಟೈಮ್ ಸಮೀಪ ಬಂತು, ನಮ್ಮದು ಪ್ಲೇನು ರೆಡಿ ಇತ್ತು, ಅಲ್ಲಿಂದ ತೊಗೊಂಡು ಹೋಗಿದ್ರು. ನಾವೆಲ್ಲರೂ ಕೂಡಿ ಇದೇ ಬಟಿಕಾ ಏರ್ಲೈನ್ಸ್ ಅದು ಅಲ್ಲಿ ಅದನ್ನು ಕುಂತೇವೆ. ಅದು ಆ ದೃಶ್ಯವನ್ನು ಕೂಡ ನಾನು ತಮ್ಮಲ್ಲಿ ಕೌಲಾಲಂಪುರ್ ಏರ್ಪೋರ್ಟ್ನಲ್ಲಿ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಅಲ್ಲಿ ನಮ್ಮ ವಿಮಾನ ಬರೋ ತನಕ ಸ್ವಲ್ಪ ಕಾದು ಕೂತಿದ್ದೇವೆ. ಆ ವೇಳೆಯಲ್ಲಿ ಸ್ವಲ್ಪ ವಾತಾವರಣದಲ್ಲಿ ವ್ಯತ್ಯಾಸ ಮತ್ತು ಏರ್ಪೋರ್ಟ್ನಲ್ಲಿ ತಂಪಿದ್ದುದರಿಂದ ನನಗೆ ಸ್ವಲ್ಪ ಥಂಡಿ ಹೆಚ್ಚಾಗಿತ್ತು. ಆವಾಗ ನಾನು ನನ್ನ ಬ್ಯಾಗ್ನಲ್ಲಿದ್ದಂಥ ಸ್ಕಾರ್ಪನ್ನು ತಗೊಂಡು ಸುತ್ತಕೊಂಡು ಕೂತೆ. ವಿಮಾನ ಬಂತು, ಬಟಿಕಾ ಏರ್. ಅದರಲ್ಲಿ ಹತ್ತಿ ವಿಮಾನ ಅಲ್ಲಿಂದ ಬಟಿಕಾ ಏರ್ ಏನಿದೆ ಅದು ಅಲ್ಲಿಂದ ಟೇಕ್ ಆಫ್ ತಗೋತು ಕೌಲಾಲಂಪುರ್ ಏರ್ಪೋರ್ಟ್ದಿಂದ. ಡೆಸ್ಟಿನೇಷನ್ ಏನಂದರೆ ಥೈಲ್ಯಾಂಡದ ಡಾನ್ ಮಾಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗೋದಿತ್ತು. ಮುಂದೆ ಮಧ್ಯದಲ್ಲಿ ವಿಮಾನ ಟೇಕ್ ಆಫ್ ಆಕಾಶದಲ್ಲಿ ಹಾಕ್ತಾ ಇತ್ತು. ಕೆಳಗಡೆಗೆ ಅಂದರೆ ಸಂಜೆ ಇತ್ತು ಹಾಕಿದ್ದಿಲ್ಲ. ಅದೇ ಸಂಜೆ ತಡವಾಗಿ ಇದಾಗ್ತಾ ಇತ್ತು. ನನ್ನ ಕ್ಯಾಮ್ರಾದಿಂದ ಇದೆಲ್ಲಿ ವಿಡಿಯೋವನ್ನು ನಾನು ಸ್ಮಾಲ್ ವಿಡಿಯೋ ಮಾಡಿ ಆ ವಿಡಿಯೋ ಹಂಚ್ಕೊಂಡಿದ್ದೇನೆ. ಮುಂದೆ ಅಲ್ಲಿಂದ ಹೆಚ್ಚು ಕಡಿಮೆ ಡಿಸ್ಟೆನ್ಸ್ ಒಂದು 823 ಕಿಲೋಮೀಟರ್ ಇತ್ತು. ನಮ್ಮ ವಿಮಾನ ಕೂಡ 816 ಹೀಗೆ. ಅವತ್ತು ನಾನು ಒಂದು ನಮ್ಮ ಮೊಬೈಲ್ ಸಹಾಯದಿಂದ ನಾನು ಲೊಕೇಶನ್ ಸ್ಟ್ರೆಸ್ ಔಟ್ ಮಾಡೋದು ವಿಮಾನ ನೋಡಿದಾಗ ಅಲ್ಲಿ ನನಗೆ ಇನ್ಫಾರ್ಮೇಶನ್ ಸಿಕ್ಕಿದ್ದಂದರೆ ನಮ್ಮ ವಿಮಾನ ಕೂಡ ಅದು 800 ಪ್ಲಸ್ ಸ್ಪೀಡ್ನಲ್ಲಿ ಹೊರಟಿತ್ತು. ಒಟ್ಟಿನಲ್ಲಿ ಇಲ್ಲಿ 6:05 ವಿಮಾನ ಉಡಾನ್ ತಗೊಂಡಿತ್ತು. ಅಲ್ಲಿ ಡಾನ್ ಮೈ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಅದು ಇಳಿಯೋಕೆ ಲ್ಯಾಂಡಿಂಗ್ ಆಗೋ ಕಾಲಕ್ಕೆ ಸುಮಾರು 7:15 ಆಗಿತ್ತು. ಅಂದರೆ ಹೆಚ್ಚು ಕಡಿಮೆ 1 ತಾಸು 10-15 ನಿಮಿಷದಲ್ಲೇ ವಿಮಾನ ಎಲ್ಲಿ ಬ್ಯಾಂಕಾಕದ ಡಾನ್ ಮೈ ಏರ್ಪೋರ್ಟ್ನಲ್ಲಿ ಇಳಿಯಿತು. ಬ್ಯಾಂಕಾಕ್ನಲ್ಲಿ ನಾವು ಹೊರಗಡೆ ಬಂದಾಗ ಅದು ವೆಲ್ಕಮ್ ಟು ಥೈಲ್ಯಾಂಡ್ ನೋಡಿದೆವು. ಅಲ್ಲಿ ಬಹಳಷ್ಟು 4-5 ಫೋಟೋಗಳನ್ನು ತೆಗೆಸ್ಕೊಂಡು ಸಂತೋಷ ಆಯ್ತು. ಆ ನಂತರ ನಮ್ಮ ಗೈಡ್ ಕರ್ಕೊಂಡ್ಬಂದು ನಮಗೆ ಬಸ್ನಾಗ ಕೊಡಿಸಿ. ಇದೇ ಬಸ್ನಿಂದ ನಾವೇನು ಮಾಡಿದ್ವಿ ಅಂದರೆ ಬ್ಯಾಂಕಾಕ್ದಿಂದ ಪತಿಯಾ ತನಕ ಹೊಟ್ಟೆವು. ಈ ಟೂರ್ದಲ್ಲಿ ಇದೇ ನೈಟ್ ಜರ್ನಿನೂ ಇದೇ ಬಸ್ ಆಗೋದು. AC ಬಸ್ ಇತ್ತು, ಲಕ್ಸುರಿ ಬಸ್ ಇತ್ತು. ಈ ಬಸ್ ಮೂಲಕ ನಾವು ಪ್ರಯಾಣ. ಬ್ಯಾಂಕಾಕ್ ಸಿಟಿ ದಾಟುವ ಪೂರ್ವದಲ್ಲಿನೇ ಅಲ್ಲಿ ಒಂದು ಇಂಡಿಯನ್ ಹೋಟೆಲ್ ಇತ್ತು, ಚೋಳ ಹೋಟೆಲ್ ಅಂತ ಇತ್ತು. ಪ್ಯೂರ್ಲಿ ಇಂಡಿಯನ್ ಹೋಟೆಲ್. ಚೋಳ ರಾಜನ ಅಲ್ಲೇ ಇತಿಹಾಸನೂ ಬರ್ತಿದ್ರು. ಅವರು ಮೂರ್ತಿಗಳನ್ನು ಕೂಡ ಸ್ಥಾಪನೆ ಮಾಡಿದರು. ಡೈನಿಂಗ್ ಹಾಲ್ದಾಗ ಸಹಿತ ಇವರು ಚೋಳ ರಾಜ್ಯದ ಇನ್ನೊಂದು ಪರಾಕ್ರಮದ ಇತ್ತಲ್ಲ ಅದನ್ನೆಲ್ಲನೂ ಚಿತ್ರ ಬಿಡಿಸಿದ್ರು. ಅಲ್ಲಿ ರಾತ್ರಿ ಊಟ ಇಂಡಿಯನ್. ನಾವು ಊಟದಲ್ಲಿ ಏನೂ ವ್ಯತ್ಯಾಸ ಆಗಲಿಲ್ಲ ನಮಗೆ. ಊಟ ಇಂಡಿಯಾದ ಊಟ ಇರ್ತಿತ್ತು, ಬೆಸ್ಟ್ ಕ್ವಾಲಿಟಿ ಊಟ ಇರ್ತಿತ್ತು, ಟ್ರೀಟ್ಮೆಂಟ್ ಚೆನ್ನಾಗಿರ್ತಿತ್ತು. ಇದು ನೋಡ್ಬೇಕಾದ್ರೆ ನಾವು ಟ್ರಿನಿಟಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡೋದು ಭಾಳ ಚಲೋ ಅನಿಸಿತ್ತು. ನಾನು ಇದ್ರ ಪೂರ್ವದಲ್ಲೇ ವಿದಿನ್ ಇಂಡಿಯಾನ ಮಾಡಿದ್ದೆ, ಯಾವುದೋ ನಿರ್ಮಲಾ ಟ್ರಾವೆಲ್ಸ್ ಮಾಡಿದ್ದೆ. ಅಲ್ಲಿಯೂ ಅದೇ ಪ್ರಕಾರ ಆತಿಥ್ಯ ಇತ್ತು. ಅದೇ ರೀತಿ ಆತಿಥ್ಯ ನಮ್ಗೆ ಈ ಇಂಟರ್ನ್ಯಾಷನಲ್ ಟೂರ್ನಲ್ಲಿ ಸಿಕ್ತು. ಅದಕ್ಕೆ ನಮ್ಗೆ ಭಾಳ ಸಂತೋಷ ಆಯಿತು. ಅಲ್ಲಿ ಊಟ ಮಾಡ್ಕೊಂಡು ಬಸ್ಸಿಗೆ ಮರಳಿ ಬಂದು ಕೂತೀವಿ. ಬಸ್ ನಮ್ಮ ಪತಿಯಾ ಕಡೆಗೆ ನಡೀತು, ನಮ್ಮ ಹೋಟೆಲ್ ಕಡೆಗೆ ನಡೀತು. ಅಂದರೆ ನಿಮ್ಗೆ ಹೇಳಿದ್ಲ 4-5 ತಾಸು ಜರ್ನಿ ಇತ್ತು. ಇನ್ನು ಕೆಲವೊಂದು ಮಂದಿ ಸುಸ್ತಾಗಿತ್ತು, ಯಾಕೆ ಮುಂಜಾನೆ ಸಂಜೆ ತನಕ ಟ್ರಾವೆಲ್ ಆಗಿತ್ತು. ಆನಂತರ ಕೆಲವು ಮಂದಿ ನಿಧಿಗೆ ಊಟ ಆಗಿತ್ತು, ನಿಧಿಗೆ ಅದು. ಇನ್ನು ಕೆಲವೊಂದು ಮಂದಿ ರಾತ್ರಿಯಲ್ಲಿ ಸೈಡ್ಗೆ ಏನು ಕಾಣ್ತದೆ ನೋಡ್ಕೊಂತ ನಾವು ಹೊಂಟಿದ್ರು. ಜರ್ನಿ ಇದೇ ಪ್ರಕಾರ. ಮತ್ತು ಗೈಡು ಹೇಳಿದ್ರ, ಇಲ್ಲ ಅದು ಲಾಂಗ್ ಜರ್ನಿ ಐತೆ, ನೀವು ಸ್ವಲ್ಪ ರೆಸ್ಟ್ ಹೋಗ್ರಿ, ಮಲ್ಕೊಡ್ರಿ, ಬಂದ ಕೂಡಲೇ ಹೋಟೆಲ್ ಬಂದ ಕೂಡಲೇ ಬಸ್ ಅಂತ ಹೇಳಿದ್ರು. ಆ ಪ್ರಕಾರ ನಾವು ನೈಟ್ ಜರ್ನಿ ಬಸ್ನಲ್ಲಿ ಮುಂದೆ ವರ್ಷಿದ್ವು. ಬ್ಯಾಂಕಾಕ್ ಏರ್ಪೋರ್ಟ್ದಿಂದ ಪತಿಯಾ ಸಿಟಿ ಅಂತ ನಮ್ಮ ಬಸ್ ಸಾಗ್ತಾ ಇತ್ತು. ಅದು ಡಿಸ್ಟೆನ್ಸ್ ನಮಗೆ ಈಗಾಗಲೇ ಹೇಳೇನೆ, 145 ಕಿಲೋಮೀಟರ್ ಡಿಸ್ಟೆನ್ಸ್. ಮುಂದೆ ಅದು ಯಾವ ರೀತಿಯಾಗಿ ನಮ್ಮ ಬಸ್ ಬಂತು ಮತ್ತು ಪತಿಯಾ ನಮ್ಮ ಹೋಟೆಲ್ಗೆ ಬಂತು ಅನ್ನೋದನ್ನು ನಾನು ಒಂದು ನಕ್ಷೆಯನ್ನು ಇಲ್ಲಿ ಬಲಗಡೆಗೆ ತೋರಿಸಿ, ಗೂಗಲ್ ನಕ್ಷೆ ಇದೆ, ನೀಲಿ ಬಣ್ಣದಿಂದ ಇದನ್ನು ಮಾಡಿ ಉಪಯೋಗ ಮಾಡಿದಂಥ ಮಾರ್ಗವನ್ನು ತೋರಿಸ್ತಾ ಇದ್ದೀನಿ. ಅದು ಸಮುದ್ರದ ಗುಂಟನೇ ಇದೆ. ಮುಂದೆ ನಡುವನ್ನು ಊಟ ಮಾಡಿ ಆಯಿತು ಚೋಳ ಹೋಟೆಲ್ನಲ್ಲಿ.
ನನಗೆ ಯಾಕೋ ಸ್ವಲ್ಪ ಅಲ್ಲಿ ಊಟನೂ ಕಡಿಮೆ ಮಾಡಿದೆ. ನನಗೆ ಏನಾಗಿತ್ತಂದ್ರೆ ಮುಂಜಾನೆಯಿಂದನೇ ಸ್ವಲ್ಪ ಇದು ತೊಗೊಂಡಿದ್ದೆ ನಾನು ಮಾತ್ರೆಗಳನ್ನು. ಅದು ಬಿಸಿಲಿಗೆ ಸ್ವಲ್ಪ ಅನ್ಕಂಫರ್ಟ್ ಆಗ್ತಾನೆ ಬಂದಿತ್ತು. ಆದರೆ ಏರೋಡ್ರಮ್ಗೆ ಏರ್ಪೋರ್ಟಿಗೆ ಬಂದಾಗ, ಇಲ್ಲಿ ಕೌಲಾಲಂಪುರ್ ಏರ್ಪೋರ್ಟಿಗೆ ಬಂದಾಗ ಅಲ್ಲಿ ನಾವು ವೇಟ್ ಮಾಡೋಕ್ಕೆ ಕೂತೀವಲ್ಲ, ಅಲ್ಲಿ ಸ್ವಲ್ಪ ಒಂದು ಪ್ರಕಾರ ಥಂಡಿ ಶುರುವಾಯಿತು, ಚಳಿ ಬರಲಿಕ್ಕೆ ಶುರುವಾಯಿತು. ಮತ್ತು ನನ್ನ ಬ್ಯಾಗ್ನಲ್ಲಿ ಇದ್ದಂಥ ಸ್ಕಾರ್ಫನ್ನು ತೊಗೊಂಡು ಸುತ್ತಕೊಂಡು ಎಲ್ಲ ಕಿವಿಯಾದ ಗಾಢ ಹಾಕೊಂಡು ಕೂತೆ. ಮುಂದೆ 1 ಗಂಟೆಯಲ್ಲಿ ಯಾಕೋ ಸ್ವಲ್ಪ ಅನ್ಕಂಫರ್ಟ್ ಅನಿಸ್ತಾ ಇತ್ತು. ನಾವು ಬ್ಯಾಂಕಾಕಿಗೆ ಇಳಿದಾಯಿತು. ಒಂದು ಬ್ಯಾಂಕಾಕ್ದಾಗೆಲ್ಲ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದಾಯಿತು. ರೂಮಿಗೆ ಬಂದಾಗ ಅವರು ನಮಗೆ ರೂಮ್ ಆಗಲೇ ಅಲಾಟ್ ಮಾಡಿ ಇಟ್ಟಿದ್ರು. ಮುಂದೆ ಬಡ ಬಂದ ನಂತರ ನಮ್ಗೆ ಸಾಮಾನ್ಯವಾಗಿ ನಮ್ಗೆ 2ನೇ ಫ್ಲೋರು ಮತ್ತು 6ನೇ ಫ್ಲೋರ್ ರೂಮ್ ಸಿಕ್ತಿತ್ತು. ಮುಂದೆ ತೊಗೊಂಡು ಹೋದ್ವಿ. ಮುಂದೆ ಅವರು ಗೈಡ್ ಹೇಳಿದರು, ರೂಮ್ನಾಗ ಇವತ್ತು ನೀವು ನೈಟಿಗೆ ರೆಸ್ಟ್ ಹೋಗಿ ಬೆಳಿಗ್ಗೆ 9 ಗಂಟೆಗೆ ಮಾಡೋಣ. ಸ್ವಲ್ಪ ಥರ ಮಾಡಿ ಎದ್ದು ನೀವು ರಿಲ್ಯಾಕ್ಸ್ ಹಾಕ್ಕೊಂಡು ಮುಂದೆ ಟಿಫಿನ್ 10 ಗಂಟೆದಾಗ ಇರ್ತದೆ. ನೀವು ಏನು ಅಡ್ಡಿ ಇಲ್ಲ, ನೀವು ಆದಷ್ಟು ಬೇಗ ಅಲ್ಲಿ ಬಂದು ಟಿಫಿನ್ ಅದು 8:30 9 ಸುಮಾರು ಮಾಡಿಕೊಂಡು ಒಟ್ಟು 10 ಗಂಟೆಗೆ ನಾವು ಇಲ್ಲಿಂದ 9:30 ಗಂಟೆಗೆ ಹೋಗೋದು ಮಾಡೇವೆ, ರೆಡಿ ಇರ್ರಿ ಅಂತ ಹೇಳಿದ್ರು. ಆ ಪ್ರಕಾರ ನಾವು ಮ್ಯಾಗ ಹೋದೆ. ರೂಮ್ನಾಗ ಹೋದ ನಂತರ ನಾ ಏನು ಮಾಡಿದೆ ಅಂದರೆ, ನನ್ನ ಕಡೆ ಟ್ಯಾಬ್ಲೆಟ್ ಇದ್ವಲ್ಲ, ಆ ಟ್ಯಾಬ್ಲೆಟ್ ತೊಗೊಂಡು ನಾನು ಮಲ್ಕೊಂಡ್ಬಿಟ್ಟೆ. ಅವತ್ತಿನ ರಾತ್ರಿ ನಾವು ಪತಿಯಾ ಥೈಲ್ಯಾಂಡದ ರಾಯಲ್ ಪ್ಲೇಸ್ನಲ್ಲಿ ತೆಗೆದೆವು. ಅಂದಿಗೆ ನಮ್ದು ಏನಾಯ್ತು ಅಂದರೆ, ನಮ್ಮ ಪ್ರವಾಸದ 4ನೇ ದಿವಸ ಕೊನೆ ಆಯಿತು. ನಾನು ಇಲ್ಲಿ ತನಕ ನಿಮಗೆ ಆ ದಿನದ ಸಂಪೂರ್ಣ ಪ್ರವಾಸದ ಅನುಭವವನ್ನು ಹಂಚಿಕೊಂಡಿದ್ದೇನೆ. ನನಗನ್ನಿಸ್ತದೆ ನಮಗೆ ಲೈಕ್ ಆಗಿರ್ಬೋದು. ಈ ಒಂದು ಇನ್ಫಾರ್ಮೇಷನ್ ತಮಗೂ ತಾವೇನಾದರೂ ಈ ಕಡೆಗೆ ಟೂರ್ ಬರ್ತಾ ಇದ್ರೆ ಅಂದರೆ ಇದು ನಿಮಗೆ ಟೂರ್ ಪ್ಲ್ಯಾನ್ ಹಾಕೊಳ್ಳಿಕ್ಕೆ ಸಹಾಯಕ ಆಗ್ಬೋದು ಅಂತ ನನಗನ್ನಿಸ್ತಿದೆ. ಮುಂದೆ ನಾವು ಕಾಲಕ್ಕೂ ಡಾಲರ್ದಲ್ಲಿ ದುಡ್ಡು ತಂದಿದ್ದೇವೆ, ಇಂಡಿಯನ್ ಕರೆನ್ಸಿನೂ ಇತ್ತು. ಜೊತೆಗೆ ನಾವೇನಂದ್ರೆ ಒಂದು ಕಾರ್ಡ್ ತಂದಿದ್ವಿ, ವೀಸಾಗೆ, ಇಂಟರ್ನ್ಯಾಷನಲ್ ವೀಸಾ ಪೇಮೆಂಟ್ ಕಾರ್ಡ್. ನಾನೇನು ಮಾಡಿದೆ, ಆ ಚಾಕ್ಲೇಟ್ ಫ್ಯಾಕ್ಟ್ರಿಯಲ್ಲಿ $50 ಪೇಮೆಂಟ್ ಆ ಕಾರ್ಡ್ ಮೂಲಕ ಮಾಡಿದ್ದೆ. ಅಂದರೆ ಟ್ಯಾಪ್ ಮೂಲಕ ಏನಾಗಿತ್ತು, ಪೇಮೆಂಟ್ ಆಗಿತ್ತು. ಎಲ್ಲ ನಾವು ಸಜ್ಜಾಗಿನ ಬಂದಿದ್ದಿತ್ತು. ಮುಂದೆ ನನಗೆ ಅದು ಒಂದು ಹೊಸ ಅನುಭವನೇ. ಅದಕ್ಕೆ ರಾತ್ರಿ ಏನು ಮಾಡಿದೆ ಅಂದರೆ, ಮಾತ್ರೆ ತೊಗೊಂಡು ಮಲ್ಕೊಂಡ್ಬಿಟ್ಟೆ. ಇನ್ನು ಬೆಳಿಗ್ಗೆ ಮುಂದಿನ ತಯಾರಿಗೆ ಆಗೋಣ ಅಂತ ಹೇಳಿದರೆ, ಅದಕ್ಕೆ ಈ ಒಂದು ಕಾರ್ಯಕ್ರಮ ಇನ್ಫಾರ್ಮೇಷನ್ ನಿಮಗೆ ಬಹುತೇಕ ಲೈಕ್ ಆಗಿರಬೇಕು. ಅದಕ್ಕೆ ದಯವಿಟ್ಟು ಈ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಮುಂದೆ ನಾಳೆ ಮುಂಜಾನೆ ಎದ್ದು ಅವ್ರು ಯಾವ್ಯಾವ ಕಾರ್ಯಕ್ರಮ ಏನಂತ ಹೇಳ್ತೀನಿ ಅಂತ ಹೇಳಿದ್ರೆ, ಅಲ್ಲಿ ಸಂಜೆ ತನಕ ನಾನು ಯಾವ ತಾಣಗಳಿಗೆ ಭೇಟಿ ಕೊಡ್ತೇನೆ, ಏನೇನು ಎಂಜಾಯ್ ಮಾಡಿದೆ, ಏನೇನು ಎಂಟರ್ಟೈನ್ಮೆಂಟ್ ಅನ್ನೋದನ್ನು ಫೋಟೋ ಮತ್ತು ವಿಡಿಯೋ ಮೂಲಕ ಮುಂದಿನ ಸಂಚಿಕೆಯಲ್ಲಿ ನಾನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ.